ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಡಾಕ್ಟರ್ ಚಿನ್ಮಯ ಕುಲಕರ್ಣಿ ಅವರೇ, ಉದ್ಘಾಟನೆ ಮಾಡಿರ್ತಕ್ಕಂತಹ ಶ್ರೀಮತಿ ಮಹಾದೇವಿ ಹನುಮಂತಪ್ಪ ಕೊಪ್ಪದವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಾಗರಾಜ್ ಜಾಮಕೊಪ್ಪರವರೇ ಹಾಗೂ ಗುರುವಂದನಕ್ಕೆ ಭಾಜನರಾಗಿರ್ತಕ್ಕಂತಹ ಶ್ರೀ ಎಂ ಡಿ ಹೂಗಾರ್, ಶ್ರೀ ಎಸ್ ಎಸ್ ಗುತ್ತಲ್, ಶ್ರೀ ಎನ್ ಎಂ ಬಡಿಗೆ, ಶ್ರೀ ಎನ್ ಸಿ ಬಂದಿಮಟ್ಟಿ, ಶ್ರೀ ವಿ ಡಿ ಭಗವತ್ಗೌಡರು, ಶ್ರೀ ಎಂ ವಿ ಭಜಂತ್ರಿ, ಶ್ರೀ ಎಂ ಎಸ್ ಸಂಕಳ್ಳಿ, ಶ್ರೀಮತಿ ಎಸ್ ಎಂ ಮಣಕಾರ್, ಶ್ರೀ ಡಿ ಎಂ ದಾನಪ್ಪನವರ್, ಶ್ರೀ ಬಿ ಎಲ್ ಕರಿಗೌಡ್, ಶ್ರೀ ಎಂ ಟಿ ಸಂದಿ, ಶ್ರೀಮತಿ ಎಸ್ ಎಸ್ ಹುಂಡೇಕರ್, ಪ್ರೌಢಶಾಲೆ ಶ್ರೀ ರವೀಂದ್ರ ಮಾಣಿಕರವರ, ಶ್ರೀ ಎಂ ಎಸ್ ಬರ್ದೂರ್, ಶ್ರೀ ಆರ್ ಎಂ ಬಸಯ್ಯ, ಶ್ರೀ ಎಸ್ ಎಂ ಮೊಗ್ಗಣ್ಣನವರು, ಶ್ರೀಮತಿ ಎಸ್ ಎಸ್ ಕೋರಿಕೊಪ್ಪ, ಶ್ರೀಮತಿ ಆರ್ ವಿ ಕೇಲ್ಕರ್ ಎಲ್ಲ ಗೌರವಾನ್ವಿತ ಸನ್ಮಾನಿತರೆ. ವಿಶೇಷವಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ಪಿ ಎನ್ ಬೆಂಗಳೂರು ಶಿಕ್ಷಕರವರೇ, ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ಶಾಲೆಗಳ ಹಳೆಯ ವಿದ್ಯಾರ್ಥಿಗಳೇ, ಗೌರವಾನ್ವಿತರೆ, ತಾಯಂದಿರೇ ಮತ್ತು ಬಳಗರು, ಇವು ಭಾಳ 30-40 ವರ್ಷಗಳಾದಮೇಲೆ ಎಲ್ಲರೂ ಕೂಡಿಕೊಂಡಿದ್ದೀವಿ. ಈಗ ನಾವು ಮಾತನಾಡಬೇಕಂದ್ರೆ ನೀವು ಮಾತಾಡಬೇಕು, ಇಲ್ಲ ನೀವು ಮಾತಾಡೋದಕ್ಕೆ ನಾವು ಮಾತಾಡ್ತೀವಿ. ನೀವು ಕ್ಲಾಸ್ ಬಂದ್ ಮಾಡಿ ಮನೆಗೆ ಹೋಗಿದ್ರು, ನೀವು ಪಿಕ್ಚರ್ ಹೋಗಿದ್ರು ಅಲ್ಲ, ಇವೆಲ್ಲ ಮಾಡಿ ಮುಗಿಸ್ಬೇಕಲ್ಲ. ಅದನ್ನು ನೀವೆಲ್ಲ ಸಂಕಲ್ಪ ಮಾಡಬೇಕು. ಏನು ಸಂಕಲ್ಪಪ್ಪ ಅಂತಂದರೆ, ಇವತ್ತು ರವಿವಾರ 20ನೇ ತಾರೀಕು ನಾವೆಲ್ಲರೂ ಸಹಿತ ಪುನಃ ಮಕ್ಕಳಾಗ್ತೀವಿ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಈ ಅವಕಾಶಗಳು ಮತ್ತೆ ಸಿಗೋಂಗಿಲ್ಲ. ಮತ್ತೆ ನೀವು ಮನೆಯೊಳಗೆ ಹೋದ ಮೇಲೆ ಈ ಕಂಪೌಂಡ್ ಗಾರ್ಡನ್ ಮತ್ತೆ ಅದೇ ವ್ಯವಹಾರ ಅದೇ ಇಲ್ಲ. ನೀವೇನು ಕುತ್ಕೊಂಡಿದ್ರಲ್ಲ, ನೀವು ಅವಾಗ ಸಾಕು ಹೆಂಗ ಮಾಡ್ತೀರ ಆ್ಯಕ್ಟಿಂಗ್ ಮಾಡಿ ಹೋಗ್ಬೇಕು. ಕಲೆಕ್ಟ್ ಮುಗಿದ್ಮೇಲೆ ನೀವು ಯಾರ್ಯಾರು ಏನೇನು ಅಂತಿದ್ರಿ, ಯಾರ್ಯಾರು ಏನೇನು ಮಾತಾಡ್ತಿದ್ರಿ, ಒಂದು ಇನ್ಸಿಡೆಂಟ್ ನೆನಪು ಮಾಡಿಕೊಂಡು ವೇದಿಕೆ ನಿಮ್ಮದಿದೆ, ಗುರುಗಳು ಇರ್ತಾರೆ. ಈ ಮತ್ತೆ ನೀವು ರಿಯಾಲಿಟಿ ಮತ್ತು ವಾಪಸ್ ರಿವ್ಯೂ ಮಾಡ್ಕೊಂಡು ಹೋಗಬೇಕು. ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಮನಸ್ಸುಗಳಿಗೆ ಜೋರಾಗಿ ತಪ್ಪಾಗ್ತಿರೋ ಮುಖಾಂತರ ತಿಳಿಸ್ಬೇಕು. ಯಾಕಂದ್ರೆ ನಮ್ಮ ಗುತ್ತಲ ಪಟ್ಟಣದೊಳಗೆ ವಿಶೇಷವಾಗಿದ್ದಾವೆ. ಅವು ಹೆಂಗೆ ಕೆಲಸ ಮಾಡ್ತವೆ ಅಂತಂದರೆ, ಎಲ್ಲರನ್ನ ಸೇರಿಸಬೇಕು, ಎಲ್ಲರೊಟ್ಟಿಗೆ ಪ್ರೀತಿ ವಿಶ್ವಾಸ ಇರಬೇಕು, ಎಲ್ಲರನ್ನ ಗೌರವದಿಂದ ಕಾಣಬೇಕು ಅಂತಕ್ಕಂಥ ಬಳಗ ಅದು ಗುತ್ತಲದ ಬಳಗ ಎನ್ನುವಂಥ ಮಾತನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳಬೇಕಾಗ್ತಾ ಇರುವಂಥದ್ದು. ಇವತ್ತು ವಿಶೇಷವಾಗಿ ಎಲ್ಲ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಬಹುಶಃ ಈಗಿನ ಶಿಕ್ಷಕರಿಗೂ ಅವಾಗಿನ ಶಿಕ್ಷಕರು ನಾವು ಹೋಲಿಕೆಯನ್ನು ಮಾಡಿದ್ದೀವಿ ಅಂತಂದರೆ, 2 ರೀತಿಯ ಗುರುಗಳು ಬರ್ತಾರೆ. ಒಂದು ಲೌಕಿಕ ಗುರು, ಇನ್ನೊಂದು ಆಧ್ಯಾತ್ಮಿಕ ಗುರು ಅಂತ ತಿಳ್ಕೊಂಡು ಇವರೆಲ್ಲ ಇದಾರಲ್ಲ, ಇವರೆಲ್ಲ ಲೌಕಿಕ ಗುರುಗಳು. ಈ ಗುರುಗಳು ಕಳೆದ 30-40 ವರ್ಷಗಳ ಹಿಂದೆ ನಿಮ್ಮೆಲ್ಲರಿಗೂ ಸಹಿತ ವಿದ್ಯೆಯನ್ನು ದಾನ ಮಾಡಿದ್ದಾರೆ. ಬಹುಶಃ ಅವರ ಪಗಾರ ಎಷ್ಟಿತ್ತೋ ಗೊತ್ತಿಲ್ಲ. ಇಲ್ಲಿ ಎಷ್ಟೋ ಜನ 25 ರೂಪಾಯಿ ಕೆಲಸ ಮಾಡೋರಿದ್ದಾರೆ, 100 ರೂಪಾಯಿ ಕೆಲಸ ಮಾಡೋರಿದ್ದಾರೆ, 300 ರೂಪಾಯಿ ಕೆಲಸ ಮಾಡೋರಿದ್ದಾರೆ, ಕೆಲಸ ಫ್ರೀಯಾಗಿ ಸಹಿತ ಕೆಲಸವನ್ನು ಮಾಡಿದರಿದ್ದಾರೆ. ಏನು ವಿಶೇಷ ಅಂತಂದರೆ, 25 ರೂಪಾಯಿ ಕೆಲಸ ಮಾಡಿದ್ರು ಸಹಿತ ಅದೇ ಸಮಾಧಾನ, 100 ರೂಪಾಯಿ ಕೆಲಸ ಮಾಡಿದ್ರು ಸಹಿತ ಅದೇ ಸಮಾಧಾನ, 500 ರೂಪಾಯಿ ಬಂದರೂ ಸಹಿತ ಅದೇ ಸಮಾಧಾನ. ನನ್ನ ವಿದ್ಯಾರ್ಥಿಗಳಿಗೆ ಮೋಸ ಆಗಬಾರ್ದು ಅಂತ ತಿಳ್ಕೊಂಡು ನಮ್ಮೆಲ್ಲ ಕಾರ್ಯವನ್ನು ಬದಿಗೊತ್ತಿ ಅವರು ಪಾಠವನ್ನು ಹೇಳಿಕೊಟ್ಟಿದ್ರಲ್ಲ, ಅದು ಬಹುದೊಡ್ಡದಾಗಿರ್ತಕ್ಕಂಥ ಸಾಧನೆ ಎನ್ನುವಂಥ ಮಾತು ಹೇಳಬೇಕಾಗ್ತಾ ಇದೆ. ಇವತ್ತಿನ ಎಲ್ಲ ಶಿಕ್ಷಕರಿಗೆ ಸ್ಟಾರ್ಟಿಂಗ್ ಸ್ಯಾಲರಿ 40,000 ರೂಪಾಯಿ ಈಗೆಲ್ಲ ಹಲವಾರು ವ್ಯವಸ್ಥೆಗಳಿದ್ದಾವೆ. ಸುಮ್ಮನೆ ಹೇಳ್ತಕ್ಕಂಥ ಮಾತು ನೆನಪು ಮಾಡ್ಕೊಂಡು ನೀವು ಇದನ್ನು ಆಶೀರ್ವಾದ ಅನ್ಕೊಂಡ್ರೆ ಅಥವಾ ನೀವು ಅಂತ ಅನ್ಕೋಬಹುದು. ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚುಗಾಗಿರ್ತಕ್ಕಂಥ ಗುರುಗಳು ಕೂತ್ಕೊಂಡಿದ್ದಾರೆ. ಈ ಗುರುಗಳು ನಿಮಗೆ ಕೇವಲ ಪಾಠವನ್ನು ಮಾಡಿಲ್ಲವರು, ನಿಮಗೆ ಹುಷಾರಿಲ್ಲದೆ ನಿಮ್ಮ ದವಾಖಾನೆ ಕರ್ಕೊಂಡು ಹೋಗಿದ್ದಾರೆ. ಮನೆಯೊಳಗ ಒಬ್ಬ ತಂದೆಯಾಗಿದ್ದರು, ನಿಮ್ಮೆಲ್ಲರಿಗೂ ಸಹಿತ ಒಬ್ಬ ಅಣ್ಣನಾಗಿತ್ತು, ನಿಮ್ಮೆಲ್ಲರಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ಬಂಧನವನ್ನು ಹೊಂದಿರತಕ್ಕಂಥವ್ರು ಯಾರಾಗಿದ್ರಪ್ಪ ಅಂತಂದ್ರೆ ಈ ಎಲ್ಲ ಗುರುಗಳು ಹೊಂದಿದ್ರು. ಅದಕ್ಕೆ ಇವತ್ತು ಅವರ ಕರೆದು ಸನ್ಮಾನವನ್ನು ಮಾಡಿದರೆ ಅಂತಕ್ಕಂಥ ಭಾವನೆ ನಮ್ಮದಾಗಿದೆ ಎನ್ನುವಂಥದ್ದು.
ಇದು ಗುರುಗಳನ್ನ ಸ್ಮರಣೆ ಮಾಡಬೇಕು ಕಾರ್ಯ. ಗುರುವಿನ ವರ್ಣನೆ ಹೇಳೋದಕ್ಕೆ ಆಗಲ್ಲ ಇರ್ತಕ್ಕಂಥದ್ದು. ಸಾರಿ ಬರ್ದಿ ಕಾಗಜ್ ಕರೋ, सात समुद्र का शाही करो, सब जाट लेखनी करो, गुरु का वर्णन नहीं होगा ಅಂತ ಹೇಳ್ತಾರೆ. ಇಡೀ ಗಿಡ ಮರ ಹಳ್ಳಿಗಳನ್ನ ಪೆನ್ನಾಗಿ ಮಾಡಿಕೊಂಡು ಗುರುವಿನ ವರ್ಣನೆ ಬರಿತಾ ಹೋದ್ವಿ ಅಂತಂದ್ರೆ ಭೂಮಿ ಖಾಲಿ ಆಗುತ್ತೆ, ಸಪ್ತ ಸಮುದ್ರ ನೀರು ಖಾಲಿ ಆಗುತ್ತೆ, ಅದೇ ಪ್ರಕಾರವಾಗಿ ಗಿಡ ಮರ ಹಳ್ಳಿಗಳು ಖಾಲಿ ಆಗ್ತವೆ. ಪರಂತು ಗುರುವಿನ ವರ್ಣನೆ ಮುಗಿಯೋದಿಲ್ಲ ಎನ್ನುವಂತ ಮಾತನ್ನ ಸುಭಾಷಿತ ಹೇಳಿಕೊಂಡು ಬರ್ತಾ ಇದ್ದಾನೆ ಎನ್ನುವಂಥದ್ದು. ಬಹುಶಃ ಆ ನಿಟ್ಟಿನೊಳಗೆ ಇವತ್ತು ಗುರುತಲ ಪಟ್ಟಣದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಗುರುವಿನ ಗುಣವನ್ನು ತಿಳಿಸುವ ಪ್ರಯತ್ನ ಮಾಡಿರಲ್ಲ ಬಹುದೊಡ್ಡ ಕಾರ್ಯ ಎನ್ನುವಂಥ ಮಾತನ್ನ ಹೇಳಬೇಕಾಗ್ತಾ ಇರುವಂಥದ್ದು. ಅವರ ಧನ್ಯತಾ ಮನೋಭಾವ, ಅವರ ಒಂದು ಪ್ರೀತಿ, ಅವರ ಒಂದು ವಿಶ್ವಾಸ. ಬಹುಶಃ ನೀವು ಅವರು ಯಾವತ್ತೂ ಸಹಿತ ಪಗಾರಕ್ಕಾಗಿ ಪಾಠವನ್ನು ಮಾಡಿರ್ತಕ್ಕಂಥ ಗುರುಗಳು ಇವರೆಲ್ಲ ಎನ್ನುವಂಥ ಮಾತನ್ನ ಎಲ್ಲರೂ ಕೂಡ ಒಪ್ಕೋಬೇಕಾಗಿರುವಂಥದ್ದು. ಅವರು ನನ್ನ ತುಂಬಿ ಬೋಧನೆ ಮಾಡಿದರೆ ಬಹುಶಃ ನನಗನ್ಸುತ್ತೆ ಅವರು ಕೇವಲ ಪಠ್ಯ ಪುಸ್ತಕವಂತೆ ಪಾಠ ಮಾಡಲಿಲ್ಲ, ಜೀವನದೊಳಗ ನೈತಿಕ ಮೌಲ್ಯ ತುಂಬಿಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ನಮಗಾಗಿದೆ ಎನ್ನುವಂಥದ್ದು. ಅವರ ನೈತಿಕ ಮೌಲ್ಯದ ಪಾಠಗಳು ಇವತ್ತು ಜನರಾಗಿ ನೀವೆಲ್ಲರೂ ಸಹಿತ ಸೇರಿಸುವಂಥ ವ್ಯವಸ್ಥೆ ಇದಾಗಿದೆ ಎನ್ನುವಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತಾ ಇದೆ. ಗುರು ಅಂತಕ್ಕಂಥ ಶಕ್ತಿ ಬಹುದೊಡ್ಡ ಶಕ್ತಿ ಅದು. ನೀವೆಲ್ಲ ಸಮಯ ಮಾಡಿಕೊಂಡು ಬಂದಿದ್ದೀರಾ, ಪರಿಪೂರ್ಣ ಮಾಡಿಕೊಳ್ಳಿ. ನಮ್ಮ ಮಾತುಗಳಾದ ಮತ್ತೆ ಕಾರ್ಯಕ್ರಮ ಮುಂದುವರಿ. ಗುರು ಅಂತಕ್ಕಂಥ ಬಹುದೊಡ್ಡ ಶಕ್ತಿ. ಅಶೋಕ ಚಕ್ರವರ್ತಿ ನೀವು ಪಲ್ಲಕ್ಕಿಗಳು ಹೋಗ್ತಿರ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಅವರನ್ನ ಕಂಡಿರ್ತಕ್ಕಂತಹ ಈಗ ಹೋಗ್ತಿರ್ತಾರೆ, ಹೋಗುವ ಸಂದರ್ಭ ಗುರುಗಳು ಬಂದು ಬರ್ತಾರೆ. ಗುರು ಬಂದಾಗ ಅಶೋಕ ಚಕ್ರವರ್ತಿ ಪಲ್ಲಕ್ಕಿ ಬಿಟ್ಟು ಕೆಳಗಿಳಿತಾರೆ. ಕೆಳಗಿಳಿದು ಗುರುವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾರೆ. ಇದು ನೋಡಿರ್ತಕ್ಕಂಥ ಮಂತ್ರಿ ಕೇಳಿದ ಅಶೋಕ ಚಕ್ರವರ್ತಿಗಳೇ, ನೀವು ಇಡೀ ಸಾಮ್ರಾಜ್ಯ ಚಕ್ರವರ್ತಿ ಇದ್ದೀರಿ, ನಿಮ್ಮ ಹತ್ರ ಅಪಾರ ಪಾಂಡಿತ್ಯ ಇದೆ, ಅಪಾರ ಹಣ ಇದೆ, ಇಡೀ ಸಹಸ್ರ ಜನತೆಗೆ ಮಾತನ್ನ ಕೇಳುತ್ತೆ. ನೀವು ನೋಡಿದ ಯಾರೋ ಒಬ್ಬ ವ್ಯಕ್ತಿಗೆ, ಯಾವುದೋ ಒಬ್ಬ ಗುರುವಿಗೆ ನಮಸ್ಕಾರ ಮಾಡ್ತೀರಲ್ಲ, ಇದು ಯಾವ ಪ್ರಕಾರದ ನ್ಯಾಯ ಎನ್ನುವಂತ ಮಾತನ್ನು ಮಂತ್ರಿ ಚಕ್ರವರ್ತಿ ಕೇಳ್ತಾರೆ. ಅವಾಗ ಚಕ್ರವರ್ತಿ ಹೇಳ್ತಾನೆ, ಇದು ಉತ್ತರವನ್ನ ನಾವೀಗ ನಾಳೆ ದಿವಸ ಕೊಡ್ತೀನಿ ಅಂತ ತಿಳ್ಕೊಂಡು ನಾಳೆ ಮತ್ತೆ ದರ್ಬಾರ್ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದ ದೊಡ್ಡ ಪೆಟ್ಟಿಗೆ, ಆ ದೊಡ್ಡ ಪೆಟ್ಟಿಗೆ ಒಳಗ ಇಡೀ ಭೂಮಿಗಳಿರ್ತಕ್ಕಂತಹ ಎಲ್ಲ ಪ್ರಾಣಿ ಪಶು ಪಕ್ಷಿಗಳ ತಲೆಬುರುಡೆ ಇಟ್ಕೊಂಡಿರ್ತಾರೆ. ತಲೆಬುರುಡೆ ಇಟ್ಟಾಗ ತಲೆಬುರುಡೆ ಸಿಂಹದ ತಲೆಬುರುಡೆ ಸಿಗುತ್ತೆ. ಸಿಂಹದ ತಲೆಬುರುಡೆ ಸುಮಾರು 1 ಲಕ್ಷ ರೂಪಾಯಿ ಹೋಗುತ್ತೆ. ನಂತರ ಹುಲಿ ತಲೆಬುರುಡೆ ಅದು ಒಂದು 50,000 ರೂಪಾಯಿ ಹೋಗುತ್ತೆ. ಗರಿ ತಲೆಬುರುಡೆ ಅದು ಒಂದು ದುಡ್ಡಿ ಹೋಗುತ್ತೆ. ಎಲ್ಲ ತಲೆಬುರುಡೆಗಳು, ನಾಯಿ, ಹಂದಿ, ಕೋಣ, ಎಮ್ಮೆ, ಹಸು ಎಲ್ಲ ತಲೆಬುರುಡೆಗಳು ಸಹಿತ ಖಾಲಿಯಾಗಿ ಹೋಗ್ತಾರೆ. ಎಲ್ಲರೂ ನನಗೆ ಬೇಕಂತ ತೆಗೆದುಕೊಂಡು ಹೋಗ್ತಾರೆ. ಕೊನೆಯದಾಗಿ ಉಳಿದ ತಲೆಬುರುಡೆ ಯಾರಪ್ಪ ಅಂತಂದ್ರೆ ಮನುಷ್ಯನ ತಲೆಬುರುಡೆ. ಮನುಷ್ಯನ ತಲೆಬುರುಡೆ ಮಾತ್ರ ಉಳ್ಕೊಂಡಿರುತ್ತೆ. ಅವಾಗ ಮಂತ್ರಿ ಕೈಯಾಗಿ ಹಿಡ್ಕೊಂಡು ಕೇಳ್ತಾರೆ, ಇದು ಯಾರಿಗೆ ಬೇಕು ತೆಗೆದುಕೊಳ್ರಿ ಅಂತ ತಿಳ್ಕೊಂಡು. ಯಾರೋ ಸಹಿತ ನನಗೆ ಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ. ನನಗೆ ಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ. ಅಲ್ಲಪ್ಪ, ಇದು ರೊಕ್ಕ ಕೊಟ್ಟು ತೆಗೆದುಕೊಂಡು ಹೋಗಬೇಡ್ರಿ, ನಿಮಗೆ ಫ್ರೀಯಾಗಿ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ನೀವು ಫ್ರೀಯಾಗಿ ಕೊಟ್ಕೊಂಡಾಗ ನನಗೆ ಈ ತಲೆಬುರುಡೆ ಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ. ಅವು ವಾಪಸ್ಸು ಮಂತ್ರಿ ಸಾಯಂಕಾಲ ತನಕ ನೋಡ್ತಾನೆ. ಸಾಯಂಕಾಲ ಆದರೂ ಸಹಿತ ಈ ಮನುಷ್ಯನ ತಲೆಬುರುಡೆಯನ್ನ ಯಾರೂ ಸಹಿತ ಖರೀದಿ ಮಾಡೋಂಗಿಲ್ಲ, ಫ್ರೀಯಾಗಿ ಕೊಟ್ಟು ಸಹಿತ ಯಾರೂ ಸಹಿತ ಒಯ್ಯೋಂಗಿಲ್ಲ. ವಾಪಸ್ ಆ ತಲೆಬುರುಡೆಯನ್ನ ಅಶೋಕ ಚಕ್ರವರ್ತಿ ಅಂತ ಮಂತ್ರಿ ತೆಗೆದುಕೊಂಡು ಬರ್ತಾರೆ. ಬಂದ ಮೇಲೆ ಹೇಳ್ತಾನೆ, ಮಹಾಪ್ರಭು, ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ತಲೆಬುರುಡೆಗಳು ಸಹಿತ ಬಹಳಷ್ಟು ಕಿಮ್ಮತ್ತಿಗೆ ಹರಾಜಾಗಿ ಹೋದ್ರು, ಎಲ್ಲರೂ ಖರೀದಿ ಮಾಡ್ಕೊಂಡು ಹೋದ್ರು. ಈ ಮನುಷ್ಯ ತಲೆಬುರುಡೆ ಮಾತ್ರ ಹಾಗೆ ಉಳ್ಕೊಂಡೈತೆ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಮಹಾರಾಜ ಹೇಳ್ತಾರೆ, ಅದ್ಭುತವಾಗಿರ್ತಕ್ಕಂಥ ಮಾತು, ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಪಶು ಪಕ್ಷಿ ಪ್ರಾಣಿಗಳ ತಲೆಬುರುಡೆಗೆ ಬಹಳಷ್ಟು ಬೆಲೆ ಇದೆ. ಈ ಮನುಷ್ಯ ತಲೆಬುರುಡೆ ಇದೆಯಲ್ಲ, ಈ ತಲೆಬುರುಡೆಗೆ ಕಿಮ್ಮತ್ತು ಬರಬೇಕಾಗಿತ್ತು ಅಂತಂದ್ರೆ ಗುರುವಿನ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಬೇಕು, ಅವಾಗ ಈ ಬುರುಡೆಗೆ ಕಿಮ್ಮತ್ತು ಬರ್ತಾ ಇದೆ ಅಂತಕ್ಕಂಥ ಮಾತನ್ನ ಅಶೋಕ ಚಕ್ರವರ್ತಿ ಹೇಳ್ತಾ ಇದ್ದಾರೆ. ಹಂಗೆ ಇವತ್ತು ದಿವಸ ನೀವೆಲ್ಲರೂ ಕೂಡ ಸೇರಿಕೊಂಡು ಬಹಳಷ್ಟು ಆನಂದ ಆಯ್ತು. ನಮಗೆ ಸಮಯ ಪೂರ್ತಿ ಕೂತ್ಕೊಳ್ತಾ ಇದ್ವಿ. ನಮ್ಮ ಗುರುಗಳು ಅಂತ ತಿಳ್ಕೊಂಡು ತಾಯಿಯಂದರು ನೀವೆಲ್ಲ ಅಣ್ಣರು ಬಂದು ನಮ್ಮ ಪ್ರೀತಿಯ ಗುರುಗಳು, ನಮ್ಮ ಅಕ್ಷರ ತಿಳಿಸಿರ್ತಕ್ಕಂಥ ಗುರುಗಳು, ಬದುಕನ್ನ ಹೇಳಿಕೊಟ್ಟಿರ್ತಕ್ಕಂಥ
ಆಗಿರ್ತಕ್ಕಂಥ ಗುರುಗಳನ್ನು ತಿಳ್ಕೊಂಡು ನೀವು ಇನ್ನೊಂದವರಿಗೆ ಸತ್ಕಾರವನ್ನು ಮಾಡ್ತಿದ್ದೀರಿ. ಬಹುಶಃ ಇವತ್ತು ಅವರೆಲ್ಲರ ಜೀವಗಳು ಆತ್ಮಗಳು ಬಹಳಷ್ಟು ಆನಂದ ಆಗಿದ್ದಾವೆ ಅಂತಕ್ಕಂಥ ಭಾವನೆ ನಮ್ಮದಾಗಿದೆ ಎನ್ನುವಂಥದ್ದು. ನಮ್ಮ ದೇಶದ ಗುರು ಪರಂಪರೆ ಬಹು ದೊಡ್ಡದಾಗಿರ್ತಕ್ಕಂಥ ಗುರು ಪರಂಪರೆ. ಗುರು ಅಂತ ನೆನಪಾಗುವಂಥದ್ದು ರಾಮಕೃಷ್ಣ ಪರಮಹಂಸ, ಶಿಷ್ಯ ಅಂತ ನೆನಪಾಗೋದು ವಿವೇಕಾನಂದ, ಗುರು ಅಂತ ನೆನಪಾಗುವುದು ಗೋವಿಂದ ಭಟ್ರು, ಶಿಷ್ಯ ಅಂತ ನೆನಪಾಗೋದು ಕೃಷ್ಣಾನ ಶರೀಫ. ಗುರು ಅಂತ ನೆನಪಾಗುವಂಥದ್ದು ಗಜದಂಡ ಶಿವಯೋಗಿ, ಶಿಷ್ಯ ಅಂತ ನೆನಪಾಗೋದು ಸಿದ್ಧಾರೂಢ. ಗುರು ಅಂತ ನೆನಪಾಗುವಂಥದ್ದು ಜಾತವೇದ ಮುನಿ ಶಿವಾಚಾರ್ಯರು, ಶಿಷ್ಯ ಅಂತ ನೆನಪಾಗುವುದು ಬಸವಣ್ಣ. ಈಗಿನ ಕಾಲದೊಳಗೆ ಗುರು ಅಂತ ನೆನಪಾಗುವಂಥದ್ದು ವೇದಿಕೆ ಎಲ್ಲ ಗುರುಗಳು, ಶಿಷ್ಯ ಅಂತ ನೆನಪಾಗುವಂಥದ್ದು ಗುತ್ತದ ಹಳೆಯ ವಿದ್ಯಾರ್ಥಿಗಳು ಎನ್ನುವಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತಾ ಇದೆ ಅನ್ನುವಂಥದ್ದು. ಒಳಗೆ ನಮ್ಮೆಲ್ಲ ಹಿರಿಯ ಗುರುಗಳು, ನಮ್ಮ ಗುತ್ತಲ ಗುರುಗಳು, ಎಲ್ಲ ಗುರುಗಳು ಸೇರಿ ಒಂದು ದಿವಸ ನಿಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಒಂದು ಸ್ನೇಹ ಸಮ್ಮೇಳನ. ನೀವು ಅವಾಗೆಲ್ಲ ಏನೇನು ಕಾರ್ಯವನ್ನು ಮಾಡಿದಿರಿ, ನಿಮ್ಗೆ ಸುಮ್ಮನೆ ಪಾಠ ಮಾಡಿಲ್ಲವರು. ನೀವಂದ್ರೆ ಇಷ್ಟು ಸುಸೂತ್ರ ಕುಂತಿರಿ ಅಂತ ನಮ್ಗೆ ಅನಿಸ್ತವೆ. ಅವತ್ತಿನ ಒಂದು 50 ವರ್ಷಗಳಿಂದ 35 ವರ್ಷಗಳಿಂದ ನೀವಿಷ್ಟು ಸುಮ್ಮನೆ ಕುಂತಿರಿ ಅಂತ ಅನ್ಕೊಂಡಿಲ್ಲ. ಈಗ ಎಷ್ಟು ಗದ್ದಲ ಮಾಡಕತ್ತೀರಿ ನೀವು, ಅವಾಗಿಂದ ಎಷ್ಟು ಮಾಡಲಿಕ್ಕಿಲ್ಲ ಅಂತ ತಿಳ್ಕೊಂಡು, ನೀವೆಲ್ಲ ಕಾಟ ಕಳ್ಕೊಂಡು, ನೀವೆಲ್ಲ ಏನೋ ಕೆಟ್ಟಾಟ ತಡ್ಕೊಂಡು, ನೀವು ತುಂಟಾಟ ತಡ್ಕೊಂಡು ನೀವು ಪಾಠವನ್ನು ಮಾಡಿದಾರಲ್ಲ, ವಿಶೇಷವಾಗಿರ್ತಕ್ಕಂಥ ಕಾರ್ಯ. ನಾನು ನಿಮ್ಗೆ ಹೇಳೋದೇನಪ್ಪ ಅಂತಂದ್ರೆ, ಇವತ್ತು ನೀವೆಲ್ಲ ಏನು ಬಂದಿರಲ್ಲ, ನೀವೆಲ್ಲ ಮೇಷ್ಟ್ರ ಕೈಯೊಳಗ ಸಣ್ಣ ಕೋಲ್ ಕೊಡ್ರಿ. ಸಣ್ಣ ಕೋಲ್ ಕೊಟ್ಟು, ಗುರುಗಳೇ ಅವತ್ತು ನೀವು ಹೊಂದಿದ್ರಲ್ಲ, ಇವತ್ತೊಮ್ಮೆ ಹೊಡೆದು ಹೋಗ್ಬಿಡ್ರಿ ಅನ್ನೋ ಭಾವನಾತ್ಮಕ ತಿಳ್ಕೊಂಡು ಹೇಳಿದೆ ಅಂತಂದ್ರೆ ಬಹುದೊಡ್ಡ ಕಾರ್ಯ ಆಗುತ್ತೆ ಅಂತಕ್ಕಂಥ ಮಾತು ಹೇಳಬೇಕಾಗ್ತದೆ. ಕಾರಣ ಇವತ್ತು ಯಾರ್ಯಾರು ಈ ಮೇಷ್ಟ್ರ ಕಡೆಯಿಂದ ಪೆಟ್ಟು ತಿಂದಾರೋ ಅವ್ರು ಯಾರು ಸಹಿತ ಪೊಲೀಸರು ಹೋಗಿಲ್ಲ ಅಂತಕ್ಕಂಥ ಭಾವನೆ ನಮ್ಮದಾಗಿದೆ ಎನ್ನುವಂಥ. ಯಾರು ಗುರುಗಳ ಕಡೆಯಿಂದ ಪೆಟ್ಟು ತಿಂತಾರೋ ಅವರು ಪೊಲೀಸರ ಕೈಯಿಂದ ಪೆಟ್ಟು ತಿನ್ನುವಂಥ ಅವಶ್ಯಕತೆ ಬರೋದಿಲ್ಲ ಎನ್ನುವಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತಾ ಇದೆ ಅನ್ನುವಂಥದ್ದು. ನಿಮ್ಮೆಲ್ಲ ತಾಯಂದ್ರ ಬಳಗ, ಎಲ್ಲ ಅಣ್ಣನ ಬಳಗ ಸೇರಿಕೊಂಡಿದ್ದೀರಾ, ನಿಮ್ಮೆಲ್ಲ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ. ಇದು ವಿಶೇಷವಾಗಿರ್ತಕ್ಕಂಥ ಕಾರ್ಯ. ಅವರ ಒಂದು ಸಾರ್ಥಕ ಬದುಕಿನೊಳಗ ಸುವರ್ಣಾಕ್ಷಿ ಬರ್ತಕ್ಕಂಥ ಕಾರ್ಯ ಇದಾಗಿದೆ ಎನ್ನುವಂಥ ವಿಚಾರ ತಿಳಿಪಡಿಸಿ ಮತ್ತೆ ಬೇರೆ ಕಡೆ ಕಾರ್ಯಕ್ರಮ ಹೋಗೋದ್ರಿಂದ ಇದು ಹಲವಾರು ಅತಿಥಿಗಳು ನಿಮ್ಮೆಲ್ಲರ ಅನಿಸಿಕೆ. ನನಗೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾಯಂಕಾಲ 6 ಗಂಟೆವರೆಗೂ ಸಹಿತ ಇಲ್ಲೇ ಇರಬೇಕು. ನಿಮ್ಮೆಲ್ಲ ಹಳೆ ನೆನಪುಗಳು, ನಿಮಗೆ ಮದುವೆ ಆಗೈತಿ, ಮಕ್ಕಳಾಗೈತಿ, ಸಂಸಾರ ಇದೆ, ಬಹಳಷ್ಟು ಜಂಜಾಟ ಇದೆ, ಇವೆಲ್ಲವನ್ನು ಮರೆತು ಒಂದು ಕ್ಷಣ ಮರೆತು ಮಕ್ಕಳಾಗಿ ನಿಮ್ಮ ದೋಸ್ತಕ, ನಿಮ್ಮ ಗೆಳತಿಗೆ ನೀವು ಅವಾಗ ಏನೇನು ಊಟ ತಿಂದ್ರಿ ಅವೆಲ್ಲವನ್ನು ಮತ್ತೆ ಬೆಳಕು ಹಾಕ್ರಿ. ಮತ್ತೆ ಮಕ್ಕಳಾಗಿ ನಿಮ್ಮ ಹೃದಯವನ್ನ ಬಹಳಷ್ಟು ಹಗುರ ಮಾಡಿಕೊಂಡು ಹೋಗ್ರಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ ನಮ್ಮೆಲ್ಲ ಆಯೋಜಕರು ಒಂದು 2 ತಿಂಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಶುಭವನ್ನು ಕೋರಿ ಈ ಆಶೀರ್ವಾದಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಜೈ ಗುರುಷ. ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ.
ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಇವೆಲ್ಲರ ನಡುವೆ ಕಣ್ಣಾಡಿಸುವ ರೀತಿಯ ದಯವಿಟ್ಟು ನೀವೆಲ್ಲ ಮಾತನಾಡಿಸಿದ ನಾನು ಮಾತಾಡ್ತೀನಿ. masih dari Bandar. ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ನೀವೆಲ್ಲ ಸೇರಿ ಇವತ್ತು ಮಾನವೀಯತೆಗೆ ಬಲಿಯಾಗ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಸಂಬಂಧಗಳೇ ಹೋರಾಡ್ತಕ್ಕಂಥ ಈ ಹೊತ್ತಿನಲ್ಲಿ ಗುರುವಂದನಾ ಕಾರ್ಯಕ್ರಮ ಅನ್ನತಕ್ಕಂಥ ರೀತಿಯಲ್ಲಿ ಕಲಿಸಿದ ಗುರುಗಳಿಗೆ ನಾನು ಮೊದಲು ಬಂದಾಗ ಈ ಕಾರ್ಯಕ್ರಮವನ್ನು ನೋಡಿ ಬಹಳ ಖುಷಿಯಾದಂತಹ ಸಂಗತಿ ಏನಂತಂದ್ರೆ ಇಲ್ಲಿ ಯಾವುದೇ ರಾಜಕಾರಣಿಗಳಿಗೆ ಅವಕಾಶ ಕೊಡದೆ ನಿಮ್ಮ ಗುರುಗಳನ್ನ ಗೌರವಿಸುವಂತಹ ವಿಶೇಷ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಲ್ಲ ಇದು ಬಹಳ ಬೆಳೆಸ್ತಕ್ಕಂಥ ಕಾರ್ಯಕ್ರಮ ಮಾತನ್ನ Makai lupa ಇವತ್ತು ಇಂಥ ಒಂದು ಕಾರ್ಯಕ್ರಮದ ಅವಶ್ಯಕತೆ ಏನಿದೆ ಅಂತ ಇವತ್ತು ನಾವು ಎಲ್ಲರಿಗೂ ಯಾರಿಗೂ ಸಹ ಈ ಗೌರವ ಸಿಗೋದಿಲ್ಲ ಗುರುಗಳಿಗೆ ಮಾತ್ರ ಇಂಥ ಗೌರವ ಸಿಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ನೋಡಿದಾಗ ಇದೆಲ್ಲ ನೋಡಿ ಆದ ನಂತರ ಈಗ ಮಾತನಾಡುವಾಗ ಗುರು ಅನ್ನೋದನ್ನ ಯಾರಿಗೆ ಹೇಳಬೇಕು ಅಂತ ನಮಗೆ ಬಹುಶಃ ನಮ್ಮ ಭಾರತದ ಸರ್ವತ್ರ ಒಂದು ಕಡೆ ಹೇಳಲ್ಲ ಊರಿಗೆ ದಾರಿಯನ್ನು ಆರು ತೋರಿದನೇನು ಊರಿಗೆ ದಾರಿಯನ್ನು ಆರು ತೋರಿದನೇನು ಸಾಧಾರಣ ನಿಜದ ತೋರಿದ ರಾಮನಾರಾಧನೆಯನ್ನು ಸಲುವಾಗಿ ನಿಜದ ದಾರಿಯನ್ನು ತೋರಿಸ್ತಕ್ಕಂಥವರು ಯಾರೇ ಆಗಿದ್ರು ಅವರು ನಮ್ಮ ಬಾಳಿಗೆ ಬೆಳಕಾಗಿರ್ತಕ್ಕಂಥವ್ರು ಇವತ್ತು ಇಲ್ಲಿ ಕೊಡ್ತಿರ್ತಕ್ಕಂಥ 25 ಜನ ಶಿಕ್ಷಕರನ್ನ ನಾವು ಗಮನಿಸಿದಾಗ ನೀವೆಲ್ಲ ಅವರ ಬಗ್ಗೆ ಗೌರವವನ್ನು ನೋಡಿದಾಗ ಬೆಳಿಗ್ಗೆ ಅದೆಲ್ಲ ಶಿಕ್ಷಕರು ಬಂದು ಕುತ್ಕೊಂಡಿದ್ರು ನಮಗೆ ಗೌರವ ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳಿ ಬಹಳ ಖುಷಿಯಾಗಿತ್ತು ಅವರ ಜೀವನದ ಸಾರ್ಥಕ ಕ್ಷಣವನ್ನ ಅವರು ಅನುಭವಿಸ್ತಾ ಇದ್ರು ಆ ಹೊತ್ತಿನಲ್ಲಿ ನೀವೆಲ್ಲ ಬಂದು ಅವ್ರಿಗೆ ಕಾಲಿಗೆ ಬಿಡ್ತಾ ಇದ್ರಿ ಕಾಲಿಗೆ ಬಿದ್ದಾಗ ನಾನು ಗೊತ್ತಾಗ್ತದ್ರಿ ಸರ ಅಂತ ಕೇಳ್ತಿದ್ವಿ ನಿಮ್ಮನ್ನೇ ನಾವು ಗೊತ್ತು ಹಿಡಿಯಲಾರದ ರೀತಿಯಲ್ಲಿ ಬೆಳೆಸಿದವರು ಆ ಶಿಕ್ಷಕರು ಅವರೇ ಗೊತ್ತು ಹಿಡಿಯಲಾರದ ರೀತಿಯಲ್ಲಿ ನಿಮ್ಮನ್ನು ಬೆಳೆಸಿದ್ದಾರೆ ಅವರು ಮಾತ್ರ ನಾವು ಹೇಗಿದ್ರು ಹಾಗೇ ಇದ್ದಾರೆ ನೀವೆಲ್ಲ ಬಂದು ಹೇಳ್ತಿದ್ರಿ ಅವ ಕಟ್ಟೋರ್ದು ಹೇಳಿದ್ರೆ ಹಂಗಾದಿರಲ್ಲ ಸರ್ ಅಂತ ಕೇಳ್ತಿದ್ರಿ ಅವರಿಗೆ ಬಹುಶಃ ಈ ಸಂಬಂಧ ಏನಿದೆಯಲ್ಲ ಈ ಗುರು ಶಿಷ್ಯ ಸಂಬಂಧ ಬಹುಶಃ ಪರಮ ಪೂಜ್ಯರು ಮಾತಾಡುವಾಗ ಹೇಳಿದ್ರು ಗುರು ಶಿಷ್ಯ ಪರಂಪರೆ ಭಾರತೀಯ ಗುರು ಶಿಷ್ಯ ಪರಂಪರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ದೇವತೆಗಳು ಬೃಹಸ್ಪತಿ ರಾಕ್ಷಸರ ಗುರು ಶುಕ್ರಾಚಾರ್ಯ ಅಲ್ಲಿಂದ ಬದಲ್ಕೊಂಡು ದೇವತೆಗಳು ರಾಕ್ಷಸರು ಸಹ ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೋಬೇಕಂತಂದ್ರೆ ಅದು ಗುರುವಿನಿಂದ ಮಾತ್ರ ಸಾಧ್ಯ ಅನ್ನುವಂತಹ ಹಿನ್ನೆಲೆಯಲ್ಲಿ ಗುರು ಶಿಷ್ಯ ಪರಂಪರೆಯನ್ನ ನಾವು ಕಾಣ್ತೇವೆ ಅಂತ ನೋಡ್ಬೋದು ನಾವು ಬಹುಶಃ ಈ ಸಂದರ್ಭದಲ್ಲಿ ಗಮನಿಸುವಾಗ ಮೊಟ್ಟ ಮೊದಲ ಗುರು ಅಂತಂದ್ರೆ ನಾವು ವಿಶ್ವಾಮಿತ್ರರನ್ನ ಗುರುತಿಸಬಹುದಿಲ್ಲ ರಾಮಾಯಣದ ಕಾಲದಲ್ಲಿ ರಾಮಚಂದ್ರ ಪ್ರಭುವಿಗೆ ಶಿಕ್ಷಣವನ್ನು ನೀಡುವುದಕ್ಕಾಗಿ ರಾಮ ಲಕ್ಷ್ಮಣರನ್ನ ತನ್ನೊಂದಿಗೆ ಕರೆದುಕೊಳ್ಳುವಂತ ವಿಶ್ವಾಮಿತ್ರರು ಏನು ಮಾಡಿದ್ರು ಗಣೇಶನಿಗೆ ಶಾಲೆಯಲ್ಲಿ ಶಿಕ್ಷಣ ಕೊಟ್ಟರು ಆಗೋದಿಲ್ಲ ಎಲ್ಲ ದೇಶ ಸಂಚಾರವನ್ನು ಮಾಡಬೇಕೆಂದ್ರೆ ಎಲ್ಲ ಕಡೆ ಕಳಿಸಿದ್ರು ಗೌತಮ ಋಷಿಗಳ ಆಶ್ರಮಕ್ಕೆ ಕರೆದುಕೊಂಡು ಅಹಲ್ಯೆಗೆ ಮೋಕ್ಷವನ್ನು ಕೊಟ್ಟಿದ್ರು ಆಮೇಲೆ ಜನಗರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಶಿವದಾಸನ ಬಂದು ಅವರ ಮದುವೆಯನ್ನು ಮಾಡುವಂತ ಮದುವೆ ವಿಷಯ ತಂದೆ ತಾಯಿಗಳಿಗೆ ಗೊತ್ತೇ ಇಲ್ಲ ಆದರೂ ಸಹಿತ ಗುರುಗಳು ಹೇಳಿದಾಗ ಅದು ಸರಿ ಇದೆ ಅನ್ನುವಂತ ಒಪ್ಪುವಂತ ಬಾಲಕರು ದಶರಥ ಕೌಶಲ್ಯರ ಇವತ್ತು ಅಂತ ಇವತ್ತಿನ ನಿರ್ಮಾಣದಲ್ಲಿ ನಾವು ನೋಡಿಕೊಂಡಾಗ ಅಂತ ಗುರು ಶಿಷ್ಯ ಪರಂಪರೆ ಶ್ರೇಷ್ಠವಾದ ಪರಂಪರೆ ಹಾಗಾದ್ರೆ ಪರಮ ಪೂಜ್ಯರ ಆಶೀರ್ವಾದಗಳೇ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದಂತಹ ಗುರು ಶಿಷ್ಯ ಗುರು ಗೋವಿಂದ ಭಟ್ಟರು ಶಿಷ್ಯನಾಳ ಸಚಿವರಂತಹ ಗುರು ಶಿಷ್ಯ ಪರಂಪರೆ ಧಾರವಾಡ
ಕೊಡೋದಂತೆ, ಶಾಪನೂ ಕೊಡೋದಂತೆ, ವರಗಳು ಕೊಡೋದಂತೆ, ಅವಕಾಶ ಮಾತ್ರ ಕೊಡ್ತಾನಂತೆ. ಆ ಅವಕಾಶನ ನಾವೆಲ್ಲರೂ ಉಪಯೋಗಿಸಬೇಕು. ನಾವು ಒಂದು ವಿದ್ಯಾರ್ಥಿಗಳ ಜೀವನದಲ್ಲಿ ಆ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡವರು ಇವತ್ತಿನ ಕಾಲದಲ್ಲಿ ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ ಬಂಧುಗಳೇ. ಇದರಲ್ಲಿ ಒಂದು ಹೇಳಬೇಕಾದಂಥ ವಿಷಯ, ನಮ್ಮ ಒಂದು ಧರ್ಮಪತ್ನಿಯಾದ ವೀಣಾ ಅವರ ಮಕ್ಕಳ ಶಸ್ತ್ರಚಿಕಿತ್ಸೆಯನ್ನು ನಮ್ಮ ಜೊತೆಗೆ ತಂದಂಥ ಡಾಕ್ಟರ್ ಚಿನ್ಮಯ್ ಸರ್ ಅದನ್ನ ಒಂದು ಮಕ್ಕಳ ಒಂದು ಶಸ್ತ್ರಚಿಕಿತ್ಸೆಯನ್ನು ಅವರೇ ಮಾಡಿರ್ತಾರೆ ಬಂಧುಗಳೇ. ತಮ್ಮಲ್ಲಿ ಒಂದು ಈ ಒಂದು ನಮ್ಮ ಒಂದು ಜೀವನ ಶೈಲಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಒಂದು ಕಥೆಯನ್ನು ಹೇಳ್ತೇನೆ. ಒಂದು ರಾಮನ ರಾವಣನ ಒಂದು ಯುದ್ಧ ಆಗ್ತಿರುತ್ತೆ. ಆ ಯುದ್ಧದಲ್ಲಿ ರಾವಣ ಮಹಾರಾಜ ಗಾಯಗೊಂಡು ಇನ್ನೇನು ಸಾಯುವ ಸ್ಥಿತಿಯಲ್ಲಿ ಬಂದ್ಬಿಡ್ತಾನೆ. ಅವಾಗ ರಾಮ ಹೇಳ್ತಾನೆ ತಮ್ಮ ತಮ್ಮನಿಗೆ ಲಕ್ಷ್ಮಣನಿಗೆ, ಹೋಗ ಲಕ್ಷ್ಮಣ, ರಾವಣ ಮಹಾರಾಜರು ತುಂಬ ವಿದ್ವಾಂಸರು, ಅವರ ಹತ್ರ ಏನಾದರೂ ಉಪದೇಶ ಮಾಡಿಕೊಂಡು ಬಾ ಅಂತ ಹೇಳಿದಾಗ ಲಕ್ಷ್ಮಣ ಹೋಗಿ ಕೇಳ್ತಾನೆ, ರಾವಣ ಮಹಾರಾಜರೇ ತಾವು ಬಹಳ ವಿದ್ಯಾವಂತರಂತೆ, ಪಂಡಿತರಂತೆ, ನಮ್ಗೆ ಏನಾದರೂ ಜ್ಞಾನಾರ್ಜನೆ ಮಾಡಿ ಅಂತ ಕೇಳಿದಾಗ ರಾವಣ ಮಹಾರಾಜರು ಹೇಳ್ತಾರೆ, ಇನ್ನೇನು ಹೇಳೋದು ಉಳಿದೆಯಪ್ಪ, ನಾ ಸಾಯಿದೆ 2 ದಿವಸ ಇದೆಯಪ್ಪ, ಅದಕ್ಕೆ ಏನು ಹೇಳಿ, ನಾನು ಅಂದುಕೊಂಡೆ ಜೀವನದಲ್ಲಿ ಒಳ್ಳೆ ಕೆಲಸಗಳಿಗೆ ಹೆಚ್ಚು ಸಮಯ ಕೊಡೋದೇ ನಾನು ಕೆಟ್ಟ ಸಮಯಕ್ಕೆ ತುಂಬ ಒತ್ತು ಕೊಟ್ಟು ನನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದೀನಿ, ಅದನ್ನ ನಾನು ಕಲ್ತಿದ್ದೇನೆ. ಆದ್ದರಿಂದ ನೀನು ಕೂಡ ಬೇರೆ ಕೆಟ್ಟ ಕೆಲಸಗಳಿಗೆ ಸಮಯ ವ್ಯರ್ಥ ಮಾಡ್ತಾನೆ ಚಲೋ ಒಂದು ಒಳ್ಳೆಯ ಕೆಲಸಕ್ಕೆ ತಾವು ಸಮಯವನ್ನು ವಿನಿಯೋಗ ಮಾಡಿ ಅಂತ ಹೇಳ್ತಾನೆ. ಬಂಧುಗಳ ಇವತ್ತಿನ ಜೀವನದಲ್ಲಿ ಹೇಗಿದೆ ಅಂದರೆ, ನಾವು ಬೆಳಗಿನ ಜಾವ ವಾಕಿಂಗ್ ಹೋಗ್ತಾ ಇರ್ತೇವೆ, ಒಬ್ಬನು ನಮ್ಮ ಮುಂದೆ ವಾಕಿಂಗ್ ಹೋಗ್ತಾ ಇರ್ತಾನೆ, ಅವ್ನ ಮುಂದೆ ನಾವು ಹೋಗ್ತಾ ಇರ್ತೇವೆ. ಅವ್ನ ಮುಂದೆ ಹೋಗ್ತಾ ಇರ್ತಕ್ಕಂಥ ಹಿಂದೆ ಏನೇನು ಬರ್ತಾ ಇದೆ ಅಂತ ಗೊತ್ತೇ ಇರಲ್ಲ. ಅವನು ಒಳ್ಳೆ ಒಂದು ಗಾಳಿ ಬೆಳೆದು ಆ ಪಾರ್ಕಲ್ಲಿ ಮಕ್ಕಳ ಜೊತೆ ಆಟ ಪಾಠ ಆಡ್ಕೊಂಡು ಆ ಮುಂದೆ ಹೋಗ್ತಾ ಇರ್ತಾನೆ. ಹಿಂದೆ ಒಂದು ಮನಸ್ಸಲ್ಲಿ ಬಂದ್ಬಿಡುತ್ತೆ, ಏನಪ್ಪಾ ಅಂದ್ರೆ ಅವನು ನಾನು ಹಿಂದಿಕ್ಕೆ ಮುಂದೆ ಹೋಗ್ಬೇಕನ್ನ ಬಂದ್ಬಿಡುತ್ತೆ. ಅವನು ಮುಂದೆ ನಾನು ಪಡಿತಾ ಇಲ್ಲ, ಎಂಜಾಯ್ಮೆಂಟ್ ಹೋಗ್ತಾ ಇದ್ದಾಗ ಇವ್ರ ಮನಸ್ಸಲ್ಲಿ ಹಂಗೆ ಇರುತ್ತೆ, ಅವನು ಹಿಂದೆ ಇರ್ಬೇಕಂತ. ಒಂದು ಒಳ್ಳೆ ಕಿಲೋಮೀಟರ್ ಆದ್ಮೇಲೆ ಹೋಗ್ತಾನೆ, ಅವನು ಮನೆ ಬರುತ್ತೆ, ಅವನ ಮನೆ ಭಾಗದಲ್ಲಿ ಒಳಗೆ ಡೋರ್ ಹಾಕೊಂಡ್ಬಿಡ್ತಾನೆ. ಅವನು ಹಿಂದಿದ್ದ ಅವನ ಮನೆ ಭಾಗದಲ್ಲಿ ನಿಂತು ಯೋಚನೆ ಮಾಡ್ತಾನೆ, ನಾನು ಏನು ಸಾಧನೆ ಮಾಡಿದೆ, ಏನಿಲ್ಲ, ಸುಂದರವಾದ ಗಾಳಿ ಹೋಗಲಿಲ್ಲ, ಬೆಳಕು ಬಿಡಲಿಲ್ಲ, ಒಂದು ಪಾರ್ಕಲ್ಲಿ ಒಂದು ಹಕ್ಕಿಗಳ ಕಲರ್ ಹೋಗಲಿಲ್ಲ. ಅದರಿಂದ ಅವನು ಏನು ಕಲಿತಾನೆ, ಅಲ್ಲಲ್ಲಿ ಏನು ಕಲಿತಾನಂದ್ರೆ ಬೇರೆ ವಿಷಯಗಳಿಗೆ ನಾವು ಹೆಚ್ಚು ಒತ್ತು ಕೊಟ್ಟು ಸಮಯ ವೇಸ್ಟ್ ಮಾಡ್ತಾನೆ. ನಮ್ಮ ಒಂದು ಜೀವನ ಶೈಲಿಯನ್ನು ತಿದ್ದುಕೊಳ್ಳಬೇಕು ಬಂಧುಗಳೇ. ನಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಏನು ತಪ್ಪು ಮಾಡಿದ್ದೀವಿ ಅಂತ ಈಗ ತಮಗೆಲ್ಲ ಅನುಭವ ಇದೆ. ಅದನ್ನ ತಮ್ಮ ಮಕ್ಕಳಿಗೆ ಸರಿಯಾದ ದಾರಿ ಕೊಡಿ. ಒಂದು ವಿಷಯ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಮಕ್ಕಳಿಗೆ ವಿದ್ಯಾ ಅಭ್ಯಾಸದ ಜೊತೆಗೆ ಮನೆಯ ಒಂದು ಸಂಸ್ಕೃತಿ, ಪಾಠ ಹಾಗೂ ಶಿಕ್ಷಣವನ್ನು ಕೊಡೋದು ಅತ್ಯಮೂಲ್ಯ ಬಂಧುಗಳೇ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಈ ಕಾರ್ಯಕ್ರಮದ ಆಯೋಜಕರಿಗೂ ಹಾಗೂ ತಮಗೆಲ್ಲರಿಗೂ ನನ್ನ ಮಾತಿಗೆ ಮೌಲ್ಯ ತಂದು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಕಾಲೇಜಿನ ಶಿಕ್ಷಕ ಗುರುಗಳಿಗೆ ವೇದಿಕೆ ಮೇಲೆ ಆಗಿರುವಂಥ ಜೀವಿಗಳಿಗೆ ತುಂಬ ಸಂತೋಷ. ಅಂದರೆ ನಾವು ಇದನ್ನು ಅಪೇಕ್ಷೆ ಕೊಟ್ಟಿದ್ದೇವೆ. ಇದರಲ್ಲಿ ನಾವು 3 ವರ್ಷ ಸೇವೆ ಮಾಡಿದ್ದೇವೆ. 99 94 ಆದರೆ 100
ಕ್ರೈಸ್ತ ಮುಸಲ್ಮಾನ ಪಾರಸೀಕ ಬೌದ್ಧ ಜೈನ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಬೌದ್ಧ ಜೈನ ಭೇದ ಭಾವ ಇಲ್ಲದ ನಿಮಗೆ ಕೋಟಿ ಕೋಟಿ ಭಕ್ತಿಯ ನಮನ ಭೇದ ಭಾವ ಇಲ್ಲದ ನಿಮಗೆ ಕೋಟಿ ಕೋಟಿ ಭಕ್ತಿಯ ನಮನ ನಾವು ನಿಮ್ಮ ಶಿಲ್ಪಗಳಾಗಿ ನೀವು ನಮ್ಮ ಶಿಲ್ಪಿಗಳಾಗಿ ನಾವು ನಿಮ್ಮ ಶಿಲ್ಪಗಳಾಗಿ ನೀವು ನಮ್ಮ ಶಿಲ್ಪಿಗಳಾಗಿ ನಮ್ಮನ್ನೆಲ್ಲ ಕೆತ್ತಿದಂತ ನಮಗಾಗಿ ದುಡಿದಂತ ನಮ್ಮನ್ನೆಲ್ಲ ಕೆತ್ತಿದಂತ ನಮಗಾಗಿ ದುಡಿದಂತ ನಮ್ಮ ಬಾಡಿನ ನಂದಾದೀಪ ನೀವೇ ನಮಗೆ ದಾರಿದೀಪ ಇದೇ ನಮ್ಮ ಹಾಡು ನಮ್ಮ ಗುಡಿಯ ನೋಡು ಗುಡಿಯೊಳಗಿನ ಗುರುವಿಗೆ ನಮ್ಮ ಹಾಡು ಗುಡಿಯೊಳಗಿನ ಗುರುವಿಗೆ ನಮ್ಮ ಹಾಡು ಸಾವಿತ್ರಿಬಾಯಿ ಫುಲೆಯಂತೆ ರಾಮಕೃಷ್ಣ ಪರಮಹಂಸೆ ಸಾವಿತ್ರಿಬಾಯಿ ಫುಲೆಯಂತೆ ರಾಮಕೃಷ್ಣ ಪರಮಹಂಸೆ ನಮ್ಮನ್ನು ಉಳಿಸಿ ಬೆಳೆಸಿ ನಮಗಾಗಿ ನೋವನ್ನು ಸಹಿಸಿ ನಮ್ಮನ್ನು ಉಳಿಸಿ ಬೆಳೆಸಿ ನಮಗಾಗಿ ನೋವನ್ನು ಸಹಿಸಿ ನಮ್ಮ ಕ್ಯಾಮ್ರಾ ತಗೊಂಡು ಕಾಲಿನ ಬಾರ್ನೆ ತೆಗಿದಿ ಅಂತ ಹಚ್ಚಿದ್ದೆ ಫೋನ್ ಎತ್ತಿನಲ್ಲ ಕ್ಯಾನ್ಸಲ್ ಮಾಡ್ತೀನಿ ಹಚ್ಚಿದೆ ಆರ್ಡರ್ ಜೋಡಿ ತೆಗೆದ ನಾನು ಮೊನ್ನೆ ಕಂಟಿನ್ಯೂ ಆರ್ಡರ್ ಆಗಿರುವ ಈಗ ಇನ್ನೂ ಎಲ್ಲ ಅಂದ್ರೆ ನಾನು ಮಾಡ್ಕೊಂಡಿದ್ದೆ ಮತ್ತು ಫೋನ್ ಮಾಡಿದ್ದೆ ನೋಡಲಿಲ್ಲ ಏನು ಅಂತ ಸರಿ ಸರಿ ನಮ್ಮ ಗುಡಿಯ ನೋಡು ಗುಡಿಯೊಳಗಿನ ಗುರುವಿಗೆ ನಮ್ಮ ಮಾಡು ಗುಡಿಯೊಳಗಿನ ಗುರುವಿಗೆ ನಮ್ಮ ಮಾಡು ನೀವು ಜಗದ ಕಣ್ಣಾಗಿ ನೀವು ನಮಗೆ ಕಣ್ಣಾಗಿ ನೀವು ಜಗದ ಕಣ್ಣಾಗಿ ನೀವು ನಮಗೆ ಕಣ್ಣಾಗಿ ಸಿರಿಯಾದ ಮಧುವನ್ನು ನೀಡಿ ನಮ್ಮನ್ನು ರಕ್ಷಣೆ ಮಾಡಿ ಸಿರಿಯಾದ ಮಧುವನ್ನು ನೀಡಿ ನಮ್ಮನ್ನು ರಕ್ಷಣೆ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಂದೆಯಾಗಿ ತಾಯಿಯಾಗಿ ಗುರುವಾಗಿ ಇದೇ ನಮ್ಮ ಹಾಡು ನಮ್ಮ ಗುಡಿಯ ನೋಡು ಗುಡಿಯೊಳಗಿನ ಗುರುವಿಗೆ ನಮ್ಮ ಹಾಡು ಗುಡಿಯೊಳಗಿನ ಗುರುವಿಗೆ ನಮ್ಮ ಹಾಡು ಗುಡಿಯೊಳಗಿನ ಗುರುವಿಗೆ ನಮ್ಮ ಹಾಡು
ಖುಷಿಯಂತೆ ತಂದೆ ಖುಷಿಯಂತೆ ತಂದೆ ಮುಂಗುರುಳ ಸರಿಸಿ ನನಗೆ ಗೊತ್ತೇ ಸೇರ್ಕೊಂಡಿದ್ರು. ಅವಾಗ ನಾನು ಹೈಸ್ಕೂಲಿಗೆ ಸೇರ್ಕೊಂಡೆ. ಸೇರ್ಕೊಂಡಾಗ
ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ತನವ ಕೊಟ್ಟು ನೀ ಚಿಂತನಾಗಿರು ಜಂಗಮಕ್ಕೆ ತನವ ಕೊಟ್ಟು ನೀ ಚಿಂತನಾಗಿರು ಭಕ್ತನೇ ಮಹಾದೇವನಯ್ಯ ಅಯ್ಯ ಭಕ್ತನೇ ಮಹಾದೇವನಯ್ಯ ಅಯ್ಯ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಈವಾರಾಧೆಯಂತೆ ನಡೆವ ಜನಗಳೇ ಮಹಾಗಣಕ ಅಯ್ಯ ಅಯ್ಯ ಇವರಾಧೆಯಂತೆ ನಡೆವ ಜನಗಳೇ ಮಹಾಗಣಕ ಅಯ್ಯ ಅಯ್ಯ ಇವರ ಸಂಸಾರ ಸುಖವೇ ಶಿವ ಸೂತ್ರ ನೋಡ ಇವರ ಸಂಸಾರ ಸುಖವೇ ಶಿವ ಸೂತ್ರ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಆ ಗುರುಕುಮಾರ ಪಂಚಾಕ್ಷರೇಶ್ವರ ಆ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಇವರಾದಿಯಂತೆ ನಡೆವ ಜನಗಳೇ ಮಹಾಗಣಕ ಅಯ್ಯ ಇವರ ಸಂಸಾರ ಸುಖವೇ ಶಿವ ಸೂತ್ರ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಆ ಗುರುಕುಮಾರ ಪಂಚಾಕ್ಷರೇಶ್ವರ ಆ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ತನವ ಕೊಟ್ಟು ನೀ ಚಿಂತನಾಗಿರು ಜಂಗಮಕ್ಕೆ ತನವ ಕೊಟ್ಟು ನೀ ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಯ್ಯ ಭಕ್ತನೇ ಮಹಾದೇವನಯ್ಯ ಅಯ್ಯ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಲಿಂಗಕ್ಕೆ ಮನವನ್ನು ಲಿಂಗಕ್ಕೆ ಮನವನ್ನು ಧನ್ಯವಾದಗಳು ಜೋರಾದ ಏನಪ್ಪ ಅಂತಂದ್ರೆ ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರೆ ಹಾಗೂ ಸಹೋದರ ಸಹೋದರಿಯರೇ ಹಾಗೂ ಹಿರೇತನ ಊಟ ಐತಲ್ಲಿ ಊಟ ಹಿರೇತನ ಊಟ ಐತೆ ಏನಪ್ಪ ಅಂತಂದ್ರೆ ಇವತ್ತು ಗುರುವಿನ ಕಾರ್ಯಕ್ರಮ ಒಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ನಾವು ಇವಾಗಲೇ ಏನಪ್ಪ ಅಂತಂದ್ರೆ ಗುರುಗಳು ಶಾಲೆಯಲ್ಲೇ ನಿಂತ್ಕೊಂಡು ಒಂದು ಉತ್ತಮವಾದ ವೈದ್ಯನನ್ನು ಕೋಣ ಚಿನ್ನ ಉತ್ತಮವಾದ ವಕೀಲರನ್ನು ಒಂದು ಉತ್ತಮವಾದ ಪೊಲೀಸರನ್ನು ಮಾಡಲಿಕ್ಕೆ ಗುರುಗಳನ್ನು ಮಾತ್ರ ಸಾಕು. ಅಚ್ಚ ಅವ್ರು ಜಾಸ್ತ ಒಂದು ಕಲ್ಲನ್ನು ಸುಂದರವಾದ ಏನಾಗುತ್ತೆ ಶಕ್ತಿ ಹೇಗೆ ಮಾಡ್ತಾನೆ ಹಾಗೆ ನಾವು ಕರೆಂಟ್ ಬಂದತ್ತಣ್ಣ? ಒಂದು ವಿದ್ಯಾರ್ಥಿಗಳನ್ನ ಒಂದು ಉತ್ತಮ ಪ್ರಜೆಯನ್ನು ಮಾಡಲಿಕ್ಕೆ ಗುರುಗಳಿಂದ ಮಾತ್ರ ಸಾಧ್ಯ ಸರ್. ಅಂತ ನನ್ನ ಇಷ್ಟ. ನಾವು ಗುರುಗಳ ಒಂದು ಉಪಕಾರವನ್ನು
ಸಾಕಷ್ಟು ಪಾಠಗಳನ್ನು ಹೇಳ್ತಾರೆ. ಹತ್ತಕ್ಕೆ ತಾಯಿ ಜೀವನವನ್ನು ಕೊಟ್ಟರೆ ಗುರುಗಳು ಜೀವನವನ್ನೇ ರೂಪಿಸ್ತಾರೆ. ಗುರುಗಳು ನಮಗೆ ಮಾನಸಿಕಕ್ಕೆ ಮಾತ್ರ ಪಾಠವನ್ನು ಹೇಳಿಕೊಡದೆ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು, ಸಮಾಜದಲ್ಲಿ ನಾವು ಹೇಗೆ ಇರಬೇಕು, ಸಮಾಜದಲ್ಲಿ ನಾವು ನಮ್ಮ ಸಮಾಜಕ್ಕೆ ನಮ್ಮಿಂದ ಕೃತಿಗಳು ಹೇಗೆ ಇರಬೇಕು, ಹೀಗೆ ಸಾಕಷ್ಟು ನಮಗೆ ನೀತಿ ಪಾಠಗಳನ್ನು ಹೇಳಿಕೊಟ್ಟಿದ್ದಾರೆ. ನಾವು ಇಂಥ ಗುರುಗಳನ್ನು ಪಡೆದಿರುವಂಥ ನಾವೆಲ್ಲರೂ ತುಂಬ ಧನ್ಯರು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಅವರು ಹೇಳ್ಕೊಟ್ಟಿರ್ತಕ್ಕಂಥ ನೀತಿ ಪಾಠಗಳಿಗೆ ಒಂದು ಬೆಲೆ ಬರಬೇಕಪ್ಪ ಅಂತಂದರೆ ನಾವು ಕಲಿತಿರ್ತಕ್ಕಂಥ ನೀತಿ ಪಾಠಗಳನ್ನು ನಾವು ಮುಂದಿನ ಜನರೇಷನ್ಗೆ ನಾವು ಶಿಫ್ಟ್ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಈಗ ಯುವಕರಲ್ಲಿ ನಾವು ಎಷ್ಟೊಂದು ಸಲ ನೋಡ್ತೀವಿ, ಸಣ್ಣ ಯುವಕರಿರ್ತಾರೆ, ಅವರ ದುಶ್ಚಟಗಳಿಗೆ ಬಲಿಯಾಗ್ತಾ ಇರ್ತಾರೆ. ನಾವು ಸಣ್ಣ ಕ್ಷುಲ್ಲಕ ಕಾರಣಗಳಿಗೆ ಜನ್ಮಾಡೋದನ್ನು ನಾವು ನೋಡ್ತೇವೆ. ಅದರಲ್ಲಿ ನಾವು ಒಂದು ಸಿವಿಲ್ ಸೆನ್ಸ್ ಅಂತೇವೆ. ಸಿವಿಲ್ ಸೆನ್ಸ್ ಅಂತಂದರೆ ನಾವು ಚೆನ್ನಾಗಿ ಬದುಕೋದ್ರ ಜೊತೆಗೆ ನಾವು ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ. ಕೆಲವೊಂದ್ಸಲ ಸಾಧಾರಣವಾಗಿ ನೋಡ್ತೇವೆ, ಏನೋ ಒಂದು ಕೂಟಲ್ಲಿ ಬಾಳೆ ಹಚ್ಚಿ ಏನೋ ತಗೊಳ್ತಾ ಇರ್ತಾರೆ, ನಡುವೆ ಹೋಗಿ ನುಸುಳ್ತಾರೆ. ಇದರಿಂದ ಏನಾಗ್ತದೆ ಅಂತಂದರೆ ಅದಕ್ಕೆ ಸಿವಿಲ್ ಸೆನ್ಸ್ ಇಲ್ಲ ಅಂತ ನಾವು ಭಾವನೆ ಬರ್ತದೆ. ಸೊ ಅಂಥವನ್ನೆಲ್ಲ ನಾವು ನೀತಿ ಪಾಠಗಳನ್ನು ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ. ನಾವು ನಮ್ಮ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಅಂಥವನ್ನೆಲ್ಲ ನಾವು ಹೇಳ್ಕೊಡ್ಬೇಕಾಗ್ತದೆ. ಪಬ್ಲಿಕ್ ಪ್ರಾಪರ್ಟಿಯನ್ನು ನೀಟಾಗಿ ಕೊಡೋದು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಇಂಥ ಒಂದು ಕೆಲವೊಂದು ಪಾಠಗಳನ್ನು ನಾವೇನಾದರೂ ಯುವಕರಿಗೆ ತಿಳಿಸಿ ಹೇಳುವುದರಿಂದ ಕೂಡ ನಾವು ಸಮಾಜಮುಖಿಯಾಗಿ ಒಂದು ಒಳ್ಳೆಯ ನಾಗರಿಕರಾಗಲಿಕ್ಕೆ ಸಾಧ್ಯ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಏಕೆ ಅತ್ಯುತ್ತಮ ನಮ್ಮ ದೇಶ ಭ್ರಷ್ಟಾಚಾರ ಮುಕ್ತವಾಗಿರಬೇಕಂತಂದರೆ ಒಂದು ಒಳ್ಳೆಯ ಮನಸ್ಸಿನ ಕೂಡತಕ್ಕಂಥ ನಾಗರಿಕರು ಇರುವಂಥ ಒಂದು ದೇಶ ಆಗಬೇಕಪ್ಪ ಅಂತಂದರೆ 3 ಜನರ ಪಾತ್ರ ಮುಖ್ಯವಾಗಿರುತ್ತದೆ. ಅದರಲ್ಲಿ ಒಂದು ತಂದೆ, ತಾಯಿ ಹಾಗೂ ಗುರುಗಳು. ಹೀಗೆ ಗುರುಗಳು ನಮಗೆ ನಾವು ಮನೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಎಲ್ಲಿರ್ತಾರೆ, ನಮಗೆ ಕಾಳಜಿ ಮಾಡ್ತಾರೆ, ನಮ್ಮನ್ನು ಆರೈಕೆ ಮಾಡ್ತಾರೆ. ನಾವು ಈ ಸಂದರ್ಭದಲ್ಲಿ ನಾವು ಈಗ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಈ ಒಂದು ಕಾರ್ಯಕ್ರಮದ ಆಯೋಜನೆ ತುಂಬ ಅದ್ಭುತವಾಗಿ ಮಾಡ್ತಾರೆ. ಎಲ್ಲರೂ ಸೇರಿದಾಗ ನನಗೆ ಹೇಳ್ತಾ ಇದ್ರು, ಈಗ ನಾವು ಒಂದು 300 ಜನರ ಅಪೇಕ್ಷೆ ಇದೆ, ನಾವೆಲ್ಲ ಪ್ರಪಂಚಕ್ಕೆ ಸಮೀಕ್ಷೆಗಳಿದ್ದೀವಿ, ಗುರುಗಳ ಕೇಳಿದ್ದೀವಿ, ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಆದ್ದರಿಂದ ಅನಿಸ್ತಾ ಇತ್ತು ನನಗೆ ತುಂಬ ಒಂದು ಕಷ್ಟಕರವಾದಂಥ ಪ್ಲಾನ್ಗಳು ಹಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೂ ಸೇರಿ ಇವತ್ತು ಸೇರಿರ್ತಕ್ಕಂಥ ಜನರು ನಾನು ನೋಡುವಾಗ ಅನಿಸ್ತಾ ಇದೆ, 300ಕ್ಕೂ ಹೆಚ್ಚಿನ ಜನರು ಇಲ್ಲಿ ಬಂದಿರ್ತಾರೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಒಂದು ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಹೀಗೆ ಇವರು ಆಯೋಜಿಸಿದಂಥ ಎಲ್ಲ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ನಿರ್ಮಾಣ ಮಾಡಿಕೊಟ್ಟಿರುವ ಎಲ್ಲ ಆಯೋಜಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕನ್ನಡ. ಥ್ಯಾಂಕ್ ಯು. ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಗುರು ಬಸವ, 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 ಜಯ ಗುರು ಬಸವ. ಶ್ರೀ ಗುರು ಬಸವ ಲಿಂಗಾಯ ನಮಃ, ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ, ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ, ಶ್ರೀ ಗುರು ಬಸವ ಲಿಂಗಾಯ ನಮಃ. ಜಯ ಗುರು ಬಸವ, ಜಯ ಗುರು ಬಸವ, ಜಯ ಗುರು ಬಸವ, ಜಯ
ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಜಯ ಗುರು ಬಸವ 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 ಪ್ರಾತಸ್ಮರಣೀಯ ಗುರುಗಳನ್ನು ಮನದಲ್ಲಿ ಧ್ಯಾನಿಸಿ ಉತ್ತಲ ನಗರದಲ್ಲಿ ಹಮ್ಮಿಕೊಂಡಿರುವ ಗುರುವಂದನಾ ಮಹೋತ್ಸವದ ಕಾರ್ಯಕ್ಕೆ ಸಾಕ್ಷಿಯಾಗಿರುವ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ಆ ಹೆಮ್ಮೆಯ ಗುರುಗಳಿಗೆ ಗುರುವಂದನೆಯನ್ನು ನೆರವೇರಿಸಿರುವ ಹಿರಿಯ ವಿದ್ಯಾರ್ಥಿನಿಯರೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. ಸಮಯ ಬಹಳಾಗಿದೆ. ಮೊದಲಿಗೆ ತಡವಾಗಿ ಬಂದದ್ದಕ್ಕೆ ವಿಷಾದಿಸ್ತೇನೆ. ಗುರುವಂದನಾ ಮಹೋತ್ಸವ ನಾಡಿನ ತುಂಬೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ಜರುಗ್ತಾ ಇದೆ. ಆದರೆ ಗುರುವಂದನಾ ಮಹೋತ್ಸವ ಕೆಲವು ಕಾರ್ಯಗಳು ವೇದಿಕೆಗೆ ಸೀಮಿತವಾಗುವಂತಹ ಕೆಲವು, ಇನ್ನೂ ಕೆಲವು ಭಾವಚಿತ್ರಗಳಿಗೆ ಫೋಟೋ ಸೆಷನ್ಗಳಿಗೆ ಸಾಕ್ಷಿಯಾಗುವಂತಹ ಕೆಲವು ಕಾರ್ಯಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆದರೆ ಗುತ್ತರಗಳಲ್ಲಿ SRS ಪ್ರೌಢಶಾಲೆ ಆರೋಗ್ಯ ರೂಪಿಸುವ ಶಕ್ತಿಯನ್ನು ಅವರ ಆಯುಷ್ ಕಾರಣ ಇಷ್ಟೇ. ಕಲಿಸಿದಂತಹ ಗುರುಗಳು ಗುರುಮಾತೆಯರಿಗೆ ಖುಷಿಯಾಗುವಂತಹದ್ದು ಶಿಷ್ಯನಿಂದ ಬಟ್ಟೆಯನ್ನು ಬೆಳೆ ಬಂಗಾರವನ್ನು ಪಡೆದುಕೊಂಡಾಗಲ್ಲ. ಬಹು ದಿನಗಳ ನಂತರ ನಾನು ಎಲ್ಲಿ ಅಭ್ಯಾಸ ಮಾಡಿ ಎಷ್ಟು ದೊಡ್ಡ ಪದವಿಗೆ ಹೋಗಿದ್ದೇನೆ ಅನ್ನುವಂಥದ್ದನ್ನು ನಿಮ್ಮ ಕೈಯಲ್ಲಿ ನಾನು ಕಲಿತಿದ್ದೇನೆ, ಕಲಿತು ಇಷ್ಟು ದೊಡ್ಡವಾಗಿನಿ ಅಂತ ಹೇಳಿದಾಗ ಗುರುಗಳಿಗೆ ಆಗುವಂತಹ ಖುಷಿ ಸಂತೋಷ ಬೇರೆ ಯಾವುದರಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಅಪರೂಪವಾದಂತಹ ಸಂತೋಷ ನೆಮ್ಮದಿಯನ್ನು ಶಿಷ್ಯನ ಏಳಿಗೆಯಲ್ಲಿ ಕಾಣುವಂಥ ತಾಯಿಗಿಂತಲೂ ದೊಡ್ಡ ಹೃದಯ ಯಾರಲ್ಲಿ ಇರ್ತದೆ ಅಂದರೆ ಕೆಲಸದ ಗುರುಗಳಲ್ಲಿ ಇರ್ತದೆ ಎನ್ನುವಂಥದ್ದನ್ನು ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾರಣದಿಂದ ಸರ್ವಪಲ್ಲಿ ರಾಧಾಕೃಷ್ಣರವರ ಜಯಂತಿಯನ್ನು ಶಿಕ್ಷಕ ದಿನಾಚರಣೆಯಾಗಿ ನಾವೆಲ್ಲ ಮಾಡುವುದನ್ನು ಸಹಜವಾಗಿ ನಡೆಯುವಂಥದ್ದು. ಆದರೆ ಅವರು ರಾಷ್ಟ್ರಪತಿಯಾಗುವಂತಹ ಸಂದರ್ಭಗಳು ಬಂದಾಗ ಸ್ವತಃ ಅವರ ಕೈಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ಒಂದು ಬಂಡೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಾವು ನಗಕ್ಕೆ ಹಗಲುಗೊಂಡು ತಾವೇ ಎತ್ತುಗಳಾಗಿ ರೈಲ್ವೆ ಸ್ಟೇಷನ್ವರೆಗೆ ಬಂಡಿಯಲ್ಲಿ ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದು ಅವರನ್ನ ರೈಲ್ವೆ ಮೂಲಕ ದೆಹಲಿಗೆ ಕಳಿಸಿರುವಂಥ ಉದಾಹರಣೆಯನ್ನು ನಾವು ನೋಡ್ತೇವೆ. ಇಂಡಿ ಹತ್ತಿರ ಒಂದು ನಗರ ಇದೆ. ಅಲ್ಲಿ ರೇವಣಸಿದ್ದೇಶ್ವರ ಅಂತ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥದ್ದು. ಈಗ ಅದು ಎಷ್ಟು ದೊಡ್ಡ ಜಾತ್ರೆ ಆಗ್ತದೆ ಅಂದರೆ ಆ ಜಾತ್ರೆಗೆ ಲಕ್ಷಾಂತರ ಜನರು ಸೇರಿ ಚಡಚಣದಲ್ಲಿ ಬಹಳ ದೊಡ್ಡ ಜಾತ್ರೆ ಆಗ್ತದೆ ಅನ್ನುವಂಥ ಇತಿಹಾಸವನ್ನು ಆ ಕಡೆ ಹೋದರೆ ನಿಮಗೆಲ್ಲ ಗೊತ್ತಾಗ್ತದೆ. ಆ ರೇವಣಸಿದ್ದೇಶ್ವರ ಜಾತ್ರೆ ನಡೆದಿರುವಂಥದ್ದು ಯಾವುದೇ ಪರಂಪರಾಗತವಾಗಿ ಬಂದಂಥ ತಪಸ್ವಿಗಳ ಯೋಗಿಗಳ ಶಿವಯೋಗಿಗಳ ಜಾತ್ರೆ ಅಲ್ಲ. ಆ ರೇವಣ ಸಿದ್ದಪ್ಪ ಅನ್ನುವಂತಹ ಮಾಸ್ತರು ಅವರ ಕೈಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಅವರೊಂದು ಗುಡಿ ಕಟ್ಟಿದ್ರು. ಆ ಗುಡಿಯನ್ನು ಕಟ್ಟಿ ಜಾತ್ರೆ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಇವತ್ತು ಎಷ್ಟು ದೊಡ್ಡ ಪ್ರಮಾಣ ಜಾತ್ರೆ ಆಗ್ತದೆ ಅಂತಂದ್ರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ರೇವಣಸಿದ್ದೇಶ್ವರ ಜಾತ್ರೆ, ಚಡಚಣ ಜಾತ್ರೆ ಅಂದರೆ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹದ್ದು. ಒಬ್ಬ ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರು ಅಂತಂದ್ರೆ ಸ್ವಾಮಿಗಳ ಜಾತ್ರೆಗಿಂತಲೂ ಕೂಡ ಯಶಸ್ವಿಯಾಗಿ ಮಾಡ್ತಾರೆ ಅನ್ನೋದಕ್ಕೆ ಗುರು ಶಿಷ್ಯರ ಸಂಬಂಧಕ್ಕೆ ರೇವಣಸಿದ್ದೇಶ್ವರ ನಮಗೆಲ್ಲ ಸಾಕ್ಷಿ ಆಗ್ತಾರೆ ಅನ್ನುವಂಥದ್ದು. ಈಗ ಆ ರೀತಿಯಲ್ಲಿ
ರೀತಿಯಲ್ಲಿ ಅವ್ರ ಸ್ವಾಗತ ಭಾಷಣ ಮುಗಿಸಾಕತ್ತಾರ. ಮುಗಿತಂದ್ರೆ ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂತೇವೆ. ಬಿಡ್ತಾವೆ ಅಷ್ಟೇ. ಪರಮಹಂಸರ ಪರಂಪರೆಯನ್ನು ನಾವು ನೋಡ್ತೇವೆ. ರಾಮಕೃಷ್ಣ ಪರಮಹಂಸರು ಹೇಗೆ ಗುರುಗಳಾದಂತಹ ತಮ್ಮ ಶಕ್ತಿಯನ್ನು ಎಂದು ವಿವೇಕಾನಂದರು ವಿಶ್ವಪ್ರಸಿದ್ಧಿಯನ್ನು ಪಡೆದರು. ಅದೇ ರೀತಿಯಾಗಿ ಪಂಚಾಕ್ಷರಿ ಗವಾಯಿಗಳವರು ತಮ್ಮ ಶಿಷ್ಯರಾದಂತಹ ಪುಟ್ಟರಾಜ ಕವಿ ಗವಾಯಿಗಳವರಿಗೆ ತಮ್ಮ ವಿದ್ಯೆಯನ್ನು ಧಾರಣೆಯರು ವಿಶ್ವವ್ಯಾಪಿಯಾಗಿ ಅವರ ಹೆಸರಿಗೆ ಕಾರಣವಾದರು. ಅದೇ ರೀತಿಯಾಗಿ ಶರೀಫನಿಗೆ ತಮ್ಮ ಆಶೀರ್ವಾದದ ಮೂಲಕ ತತ್ವಪದಗಳ ಮೂಲಕ ನಾಡಿನ ಪ್ರಖ್ಯಾತಿಯನ್ನು ಪಡೆದುಕೊಂಡಂತಹ ಶರೀಫರ ಹೆಸರನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಈ ಗುರು ಶಿಷ್ಯ ಪರಂಪರೆಯ ಮತ್ತೆ ಮುಂದುವರೆದ ಭಾಗವಾಗಿ ನೀವೆಲ್ಲರೂ 85ರಿಂದ 97ನೇ ಸಾಲಿನ ಎಲ್ಲ ವಿದ್ಯಾರ್ಥಿನಿಯರು ಸೇರಿ ಗುರುಗಳಿಗೆ ಗುರುವಂದನೆ ಮಾಡಿರುವಂತಹದ್ದು ಬಂಗಾರ ಕಿರೀಟ ಇದ್ದಷ್ಟೇ ಸಮಾಧಾನ ನೆಮ್ಮದಿ ಗುರುಗಳಿಗೆ ಆಗಿದೆ ಎನ್ನುವಂತ ಹೆಮ್ಮೆ ಅದು ನಿಮ್ಮೆಲ್ಲ ವಿದ್ಯಾರ್ಥಿನಿಯರಿಗಿದೆ. ಹೀಗೆ ಗುರುವಂದನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಎಲ್ಲ ಗುರುಗಳು ನಿಮಗೆಲ್ಲ ತುಂಬ ಹೃದಯದಿಂದ ಹರಿಸಿ ಹಾರೈಸಿದ್ದಾರೆ. ನಿಮಗೂ ನಿಮ್ಮ ಮಕ್ಕಳಿಗೂ ಮತ್ತೆ ಉಜ್ವಲವಾಗಿ ಅವರ ಭವಿಷ್ಯ ಪ್ರಜ್ವಲಿಸಲಿ ಅವ್ರಿಗೆ ಅವರಿ ಬರಕ್ಕೆ ಹೇಳ್ತೀವಿ. ಗುರುಗಳು ಗುರುಮಾತೆಯಲ್ಲಾದ್ರೆ ನನ್ನ ಆರ್ಡರ್ ಮುಗಿತೈತೆ. ಆರೋಗ್ಯ ಭಾಗ್ಯ ಪ್ಯಾಕ್ ಮಾಡ್ಕೊಂಡು ಆಶೀರ್ವಾದ ಫೋಟೋ ಐತೆ. ಲಾಸ್ಟ್ ಟೈಮ್ ಫೋಟೋ ತಕ್ಕಂತ ಅಂದ್ರೆ ಬಿಡ್ತಾನೆ ಸೀದಾ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿವೆ. ನಾನು ಕೇಳಿ ಏನಂತ ಹೇಳಿ ಎಲ್ಲಿ ಕೊಡ್ಬೇಕು ಹೇಳೋ ಮೊದಲು ಕೈ ಕೊಡುತ್ತೆ. ಉಳಿಯಲಿ ಅಂತ ಶುಭ ಹಾರೈಸಿ ಅದರ ಮಾತಿಗೆ ವಿರಾಮ.